ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ UGCET 2024 ಸ್ಟೂಡೆಂಟ್ಸ್ ನೋಡ್ತಾ ಇದ್ದಂದರೆ ಆ್ಯಂಡ್ ಅದರಲ್ಲೂ ಕೂಡ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಒಂದು ಲೈಕ್ ಕೂಡ ಕೊಡ್ಕೊಂಬಿಟ್ರಿ. ಒಂದು 200 ಲೈಕ್ ಆಗಿದ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಆಗುತ್ತೆ ಮಾಡಿ. ಸರಿ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಯಾವಾಗ ನಾನು ಒಂದು ಈವ್ನಿಂಗ್ ಒಂದು ವಿಡಿಯೋ ಹಾಕಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮುಂಚೆನೇ ಹೇಳಿದ್ದೆ. ಓಕೆ, ಈ ಒಂದು PDF ಬಿಟ್ಟಿದ್ದರು ಅಬೌಟ್ AHS BPAT BPO ಸ್ಟೂಡೆಂಟ್ಸ್ಗೆ. ಈ ಒಂದು PDF ಮೊದಲು CET ನಂಬರ್ ಅಂತ ಇತ್ತು, ಬಟ್ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಎಲ್ಲ ಆದ್ರಿ. ಅಂದರೆ CET ನಂಬರು BPT BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ CET ನಂಬರ್ ಬೇಕಾಗಿದ್ದಿಲ್ಲ ಆ್ಯಂಡ್ ಇದ್ದೂ ಇಲ್ಲ. ಬಟ್ ಅದು ಹೆಂಗೆ CET ನಂಬರ್ ಬಂತು? ಬಟ್ ನೇಮು ಕೂಡ ಒಂದೇ ಥರ ನೇಮು ಒಂದು 8-10 ತೋರಿಸ್ತಾ ಇತ್ತು, ಕೆಲವೊಬ್ರು ನೇಮು ಕೂಡ ಇರಲಿಲ್ಲ. ಇದೆಲ್ಲ ಇಶ್ಯೂಯಿಂದಾಗಿ ಏನಾಯ್ತು ಅಂದರೆ ಕೇದವರು ಇವತ್ತು ಮಂಡೇ ಒಂದು ಸಾಯಂಕಾಲ ಸಮಯಕ್ಕೆ ಈ ಒಂದು PDF ಬಿಡ್ತಾರೆ. ಈ ಒಂದು PDF CET ನಂಬರ್ ಬದಲಾಗಿ ಅಪ್ಲಿಕೇಶನ್ ನಂಬರ್ ಅಂತ ಬಂದೈತೆ. ಇವಾಗ ಈ ಒಂದು PDF ಮೊದಲು 1777 ಪೇಜಸ್ ಇರುವಂಥದ್ದು PDF ಹೋಗಿ ಈಗ ಎಷ್ಟಪ್ಪ ಅಂತಂದರೆ 4077. ಓಕೆ, ಕರೆಕ್ಟಾಗಿ ಕೇಳಿಸ್ರಿ, 4077 ಅಂತಂದರೆ 1 to ಡಬಲ್ಕ್ಕಿಂತ ಮೇಲೆ. ಓಕೆ, ಅಷ್ಟೊಂದು PDF ಪೇಜಸ್ ಜಾಸ್ತಿಯಾಗಿ ಒಂದು PDF ಬರ್ತದೆ. ಆ್ಯಂಡ್ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ. ಆ್ಯಂಡ್ ಅಪ್ಲಿಕೇಶನು ನೀವು ನೀವು KEದಲ್ಲಿ ಅಪ್ಲಿಕೇಶನ್ ಹಾಕುವಾಗ ಆ ನಂಬರ್ನ ಸರ್ಚ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ನೇಮು ಬರ್ತಾಯಿದೆ. ಓಕೆ, ಎಷ್ಟೋ ಜನಕ್ಕೆ ಮೊದಲು ಬರ್ತಾಯಿದ್ದಿಲ್ಲ, ಇವಾಗ ಬಂದೈತೆ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ನೆನ್ಪಿಟ್ಕೋಬೇಕು, ನೀವು ಅಪ್ಲಿಕೇಶನಲ್ಲಿ BPT BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ನ ನೀವು ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಇನ್ ಕೇಸ್ ಮಾಡಿದರೂ ಕೂಡ ಬಂದಿಲ್ಲ ಅಂತಂದರೆ ಅಷ್ಟೊಂದು ವರಿ ಬೇಡ. ಇದು ಇನ್ನೂ ಕೂಡ KEದಲ್ಲಿ ಏನಿದೆ ಅಂತಂದರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂತಲೇ ಇದೆ. ಓಕೆ, ನೇಮ್ ಚೇಂಜ್ ಮಾಡಿಲ್ಲ, PDFನ ಚೇಂಜ್ ಮಾಡಿದರೆ, ಬಟ್ ನೇಮ್ ಅದೇ ಇದೆ. ಓಕೆ, ಒಂದು ಹುಡುಗರಿಗೆ, ಕೆಲವೊಂದಿಷ್ಟು ಹುಡುಗರಿಗೆ ಕ್ಲಿಕ್ ಮಾಡ್ಕೊಂಡು BPT BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ನಾನು ಕ್ಲಿಕ್ ಮಾಡಿಕೊಂಡು ನೇಮು ಬಂದಿಲ್ಲದವ್ರಿಗೆ ಸ್ವಲ್ಪ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಅನ್ಕೊತೀನಿ. ಇದು ಇನ್ನೂ ಕೂಡ ಟೆಂಪರರಿ ಅಂತ ಇದೆ, ಇನ್ನೂ ಕೂಡ ಫೈನಲ್ ಅಲ್ಲ ಅಂತಂದು. ಆ್ಯಂಡ್ ಇವಾಗ ಫೈನಲ್ ಆಗಿ ವಿಷಯಕ್ಕೆ ಬರ್ತೀನಿ. ಏನಕ್ಕೆ ಈ PDF ಬಿಟ್ಟರು, ಇದು ಏನಕ್ಕೆ ಯೂಸಸ್ಸು? ಓಕೆ, ಇದರಿಂದ ಬೆನಿಫಿಟ್ಸ್ ಏನು? ಇದರಲ್ಲಿ ನಮ್ಮದು ನೇಮ್ ಇರದೆ ಹೋಗಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತಾ? ಇತ್ತು ಅಂತಂದರೆ ಮುಂದೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಂದು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆಯ್ತಂದರೆ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸರಿ, ಇವಾಗ ನೋಡಿರಿ, ಈ ಮೊದಲು ಹೇಳ್ಬಿಡ್ತೀನಿ, ಇದು ಯಾವ ಸ್ಟೂಡೆಂಟ್ಸ್ಗೆ ಅಂತಂದರೆ BPT BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಮಾತ್ರ. ಓಕೆ, ಯಾರೆಲ್ಲ ಅಲೈಡ್ ಹೆಲ್ತ್ ಸೈನ್ಸ್ BPT BPO ಮಾಡ್ಬೇಕಂತ ಇದ್ದರೆ ಮಾತ್ರ. ಸಮ್ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಬರ್ತಾರೆ, ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದೀನಿ ಆ್ಯಂಡ್ ನಾನು BS ನರ್ಸಿಂಗ್ ಮಾಡ್ಬೇಕಂತ ಇದ್ದೀನಿ. ಇನ್ ಕೇಸ್ ಅದು ಸೀಟ್ ಸಿಗದೆ ಹೋಗಿದ್ದರೆ ಇದನ್ನು ಟ್ರೈ ಮಾಡ್ಬೋದು ಅಂತ. ಅಬ್ಸಲ್ಯೂಟ್ಲಿ ನೀವು ಅದನ್ನು ಟ್ರೈ ಮಾಡ್ಬೋದು. ಒಂದು ಹೇಳ್ಬಿಡ್ತೀನಿ, ಇದನ್ನ ಕೌನ್ಸ್ಲಿಂಗ್ ಯಾವ ರೀತಿ ಮಾಡ್ತೀನಿ ಅಂತಂದು KEದಲ್ಲಿ ಒಂದು ಅಕ್ಯುರೇಟಾಗಿ ಹೇಳಿಲ್ಲ. ಇಟ್ ಮೀನ್ಸ್ ನಿಮಗೆ ಇಂಜಿನಿಯರಿಂಗು, BS ನರ್ಸಿಂಗು, ಅಗ್ರಿಕಲ್ಚರ್, ವೆಟ್ರನರಿ ಒಂದೇ ಥರ ಕೌನ್ಸ್ಲಿಂಗ್. ಇಟ್ ಮೀನ್ಸ್ ಅಂದರೆ ಒಂದೇ ಥರನಾಗಿ ಏನು ನಡೀತದೆ ಅಂತಂದರೆ ಒಂದೇ ಆಪ್ಷನ್ ಎಂಟ್ರಿ ನಡೀತದೆ. ಆ್ಯಂಡ್ ನಿಮಗೆ ಒಂದು ಸಪ್ರೇಟಾಗಿ ಅದಕ್ಕೋಸ್ಕರ ಕೌನ್ಸ್ಲಿಂಗ್ ನಡೀತೈತೆ. ಓಕೆ, ಬಟ್ ನೀವು BPO ಆ್ಯಂಡ್ BPT ಅಲೈಡ್ ಹೆಲ್ತ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಅಂದರೆ ಅವ್ರ ಜೊತೆನೇ ನಡೆಸ್ತಾರಾ ಅಥವಾ ಸಪ್ರೇಟಾಗಿ ನಡೆಸ್ತಾರಾ ಆಪ್ಷನ್ ಎಂಟ್ರಿನ ಅಂತಂದು ಯಾವುದು ಕೂಡ ಕ್ಲಿಯರಾಗಿ KEದ ಕಡೆಯಿಂದ ಹೇಳಿಲ್ಲ. ಮುಂದೆ ಹೇಳ್ತಾರೆ, ಅದನ್ನ ಮುಂದೆ ಬಂದಾಗ ಹೇಳ್ತೀನಿ. ಬಟ್ ಇವಾಗ ಇದರಲ್ಲಿ BS ನರ್ಸಿಂಗು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡ್ಬೇಕಂದವರು ಇದರಲ್ಲಿ ನೇಮ್ ಇಲ್ಲದೆ ಹೋಗಿದ್ರೆ ಭಯ ಬೇಡ. ನಿಮಗೆ ಇದು ಓನ್ಲಿ ಹೇಳಿದೆ ನಾನು BPT ಆ್ಯಂಡ್ BPO ಆ್ಯಂಡ್ ಅಲೈಡ್ ಹೆಲ್ತ್ ಸ್ಟೂಡೆಂಟ್ಗೆ ಮಾತ್ರ ಅಂತಂದು. ಸರಿ, ಇವಾಗ ಎಷ್ಟೋ ಜನ ಕ್ವಶನ್ ಕೇಳಿದ್ದೇನಂತಂದರೆ ಇದ್ರ ಯೂಸಸ್ ಏನಪ್ಪ ಅಂತಂದು. ಓಕೆ, ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂದರೆ AHS BPT BPO ಪದೇ ಮೂರನೇ ಮೆನ್ಷನ್ ಏನಕ್ಕೆ ಮಾಡ್ತಿದ್ದೇನೆ ಅಂತಂದರೆ ಈ ಸ್ಟೂಡೆಂಟ್ಸ್ಗೆ ಮಾತ್ರ ಅಂತಲೇ ಅರ್ಥ. ನಿಮಗೆ ಮುಂದೆ ಈಗ ಒಂದು ರ್ಯಾಂಕ್ ಅನ್ನೋದು ಬಂದೈತೆ, ಮುಂದೆ ಏನು ಪ್ರೊಸೆಸ್ ಇದೆ ಅಂತಂದು. ಸರಿ, ಇವಾಗ ಸೇಮು ಈಗ ಇಂಜಿನಿಯರಿಂಗು ಮತ್ತು ಈಗ ಏನೇನೆಲ್ಲ ಕೌನ್ಸ್ಲಿಂಗ್ ನಡೀತಿದೆ ನೋಡಿರಿ, BS ನರ್ಸಿಂಗು, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, ಈ ಒಂದು ಎಲ್ಲ ಸ್ಟೂಡೆಂಟ್ಸ್ದು ಯಾವ ರೀತಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ನಿಮ್ಮದು ಕೂಡ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಓಕೆ, ಇವಾಗ ಎಲ್ಲನೂ ಕೂಡ ಎಷ್ಟೋ ಸ್ಟೂಡೆಂಟ್ಸ್ ಕನ್ಫ್ಯೂಷನಲ್ಲಿ ಆಗ್ತಾರೆ. ಮತ್ತು ಯಾಕಂತಂದರೆ ನಿಮಗೆ ಯಾವುದೇ ಥರದ್ದು ಏನು ಕೂಡ ಕರೆದಿಲ್ಲ ಅಂತಂದು. ಈಗ ಮುಂದೆ ಕರೀತಾರೆ, ನಿಮಗೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಆನ್ಲೈನಲ್ಲೇ ನಡೆಯುತ್ತೆ ಕೂಡ. ಓಕೆ, ಆನ್ಲೈನಲ್ಲೇ ನಡೆದಾದ್ಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ನಿಮಗೂ ಬೇಕು. ಓಕೆ, ಅವು ಯಾವ ರೀತಿ ಅವ್ರಿಗೆ ಈಗ ಇಂಜಿನಿಯರಿಂಗ್ ಅವರೆಲ್ಲ ಮಾಡ್ತಿದ್ದಾರೋ ಅವ್ರಿಗೆ ಯಾವ ರೀತಿ ಒಂದು ವೆರಿಫಿಕೇಷನ್ ಸ್ಲಿಪ್ ಬಂದಾಯಿತೋ ನಿಮಗೂ ಕೂಡ ಸೇಮ್, ನಿಮಗೂ ಕೂಡ ಒಂದು ಸ್ಲಿಪ್ ಬರಬೇಕು. ಓಕೆ, ಬಂದರೆ ಮುಂದೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಅಂದರೆ ಇದು ರ್ಯಾಂಕ್ ಏನಕ್ಕೆ, ಆಪ್ಷನ್ ಎಂಟ್ರಿ ಏನಕ್ಕೆ ಅಂತ ನಿಮ್ಗೆ ಕನ್ಫ್ಯೂಷನ್ ಹಾಕೋಬಿಡ್ರಿ. ಈಗ ನೋಡ್ರಿ, ರ್ಯಾಂಕ್ ಅನ್ನೋದು ಈಗ KCET ಎಕ್ಸಾಮ್ ಬರೆದವ್ರಿಗಂತೂ ಅವ್ರಿಗಂತೂ ಏನು ಮಾಡ್ಯಾರ ಅಂತಂದರೆ KCET ರಿಸಲ್ಟಲ್ಲಿ ಬಂದಾಗ ಅವ್ರಿಗೆ ಇಂಜಿನಿಯರಿಂಗ್ ಇಷ್ಟು ರ್ಯಾಂಕು, BS ನರ್ಸಿಂಗ್ ಇಷ್ಟು ರ್ಯಾಂಕು ಅಂತ ಎಲ್ಲರೂ ಕೂಡ ಸಪ್ರೇಟಾಗಿ ಒಂದು ರ್ಯಾಂಕ್ನ ಬಿಟ್ಟವ್ರೆ. ಅಬೌಟ್ ಅವ್ರು ಎಕ್ಸಾಮ್ ಬರೆದಿದ್ರು, ಎಕ್ಸಾಮ್ ಮೇಲೆ ಮಾರ್ಕ್ಸ್ ಬಂದೈತೆ. ಬಟ್ ನಿಮ್ಗೆ ಯಾವ ರೀತಿ ಒಂದು ರ್ಯಾಂಕ್ ಬೇಕಲ್ವಾ, ನಿಮ್ಮ ರ್ಯಾಂಕ್ ಬೇಸ್ ಮೇಲೆ ಅವರು ಒಂದು
ಒಂದು ಕಾಲೇಜ್ನ ಅಲಾಟ್ ಮಾಡಬೇಕು. ಸೊ ಹಾಗಾಗಿ ನಿಮ್ಮ ಒಂದು PUC ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್, ಅದರಲ್ಲೂ PCMB ಸಬ್ಜೆಕ್ಟ್ನ ತೊಗೊಂಡು ನಿಮ್ಗೊಂದು ರ್ಯಾಂಕ್ ಬಿಟ್ಟವ್ರೆ. ಓಕೆ, ಅದರಲ್ಲಿ ಪರ್ಸೆಂಟೇಜ್ ಚೆನ್ನಾಗಿದ್ದವರು ರ್ಯಾಂಕು ಲೋ ಆಗಿರ್ತದೆ, ಆ್ಯಂಡ್ ಪರ್ಸೆಂಟೇಜ್ ಸ್ವಲ್ಪ ದೂರ ಹೋದವ್ರದ್ದು ಏನಾಗಿದೆ ಅಂತಂದರೆ ರ್ಯಾಂಕ್ ಸ್ವಲ್ಪ ದೂರ ಹೋಗಿರ್ತದೆ. ಇಷ್ಟೇ ಸಿಂಪಲ್ಲಾಗಿ. ಬಟ್ ಇದು ರ್ಯಾಂಕು ಎಷ್ಟು ಇಂಪಾರ್ಟೆಂಟ್ಸ್ ಆಗುತ್ತಪ್ಪ ಅಂತಂದರೆ ಮುಂದೆ ನಿಮ್ಗೆ ಯಾವ ಕಾಲೇಜ್ ಸಿಗಬೇಕು ಅನ್ನೋದು ಡಿಫೈನ್ ಮಾಡೋದು ಈ ಒಂದು ರ್ಯಾಂಕ್ ಆಗಿರ್ತದೆ. ಮೀನ್ಸ್ ನಿಮಗೆ ರ್ಯಾಂಕ್ ಜೊತೆ ನಿಮ್ಮ ರ್ಯಾಂಕ್ ಇದು ಒಂದೇ ಪರ್ಸೆಂಟೇಜ್ ಒಂದೇ ಅಲ್ಲ, ನಿಮ್ಮ ಎಲ್ಲನೂ ಕೂಡ ಲೈಕ್ ನಿಮ್ಮ ಮುಂದೆ ಮ್ಯಾಟ್ರ್ ಏನೇನೆಲ್ಲ ಆಗುತ್ತೆ ಅಂತಂದರೆ ನಿಮ್ಮ ಕೆಲವೊಬ್ರು HK ಇರ್ತಾರೆ, ಕೆಲವೊಬ್ರು ರೂರಲ್ಲು, ಕನ್ನಡ ಮೀಡಿಯಮು, ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಅವರೊಂದು ಕಾಲೇಜ್ ಅಲಾಟ್ಮೆಂಟ್ ಮಾಡ್ತಾರೆ. ಕಾಲೇಜ್ ಅಲಾಟ್ಮೆಂಟ್ ಮಾಡೋಕೆ ಆಪ್ಷನ್ ಎಂಟ್ರಿ ನಡೀತದೆ, ಆಪ್ಷನ್ ಎಂಟ್ರಿ ಮಾಡೋಕೆ ಒಂದು ಸ್ಲಿಪ್ ನಿಮಗೂ ಕೂಡ ಬಿಡ್ತಾರೆ, ಅದು ಮುಂದೆ ನಡೀತದೆ. ಓಕೆ, ಇದು ರ್ಯಾಂಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ? ನಿಮ್ಮ ಮುಂದೆ ಕಾಲೇಜ್ ಅಲಾಟ್ಮೆಂಟ್ ಮಾಡೋಕ್ಕಂತಂದರೆ ಯಾವ ಬೇಸ್ ಮೇಲೆ ಮಾಡಬೇಕು, ಯಾಕಂತಂದರೆ ಎಲ್ಲರೂ ಸ್ಟೂಡೆಂಟ್ಸ್ ಮಾಡೋಕ್ಕೆ ಬರಲ್ಲ, ಇಲ್ಲಿ ರ್ಯಾಂಕ್ ಮೇಲೇ ಬೇಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾರೆ, ಉಳ್ಕೋದಕ್ಕೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಮಾತ್ರ ಉಳ್ಕೊಂಡ್ಬಿಡ್ತಾರೆ. ಕೊನೆಯದಾಗಿ ಅಂಥ ಒಂದು ಸ್ಟೂಡೆಂಟ್ಸ್ನ ಈ ಒಂದು ಕೋರ್ಸ್ಗೆ ಜಾಸ್ತಿ ಬರ್ತಾರೆ. ಬಟ್ ಕೆಲವೊಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಓಕೆ, ಅಲರ್ಟ್ ಸೈನ್ಸು, BPT, BPO ಬಗ್ಗೆ ಅಷ್ಟು ಸಾಧಾರಣ ಅಂತ ತಿಳ್ಕೊಂಡ್ಬಿಟ್ಟಾರೆ. ಬಟ್ ಈ ಕೋರ್ಸ್ಗಳಿಗೆ ಇರುವಂಥ ಸದ್ಯಕ್ಕೆ ವ್ಯಾಲ್ಯೂ ಅಷ್ಟು. ಓಕೆ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಎಲ್ಲ ನಡೆಯುವಾಗ ಎಷ್ಟೋ ಸ್ಪೋರ್ಟ್ಸ್ಮನ್ ಜೊತೆ ಎಷ್ಟೋ ಜನ ನೀವು ಫಿಸಿಯೋಥೆರಪಿಸ್ಟ್ ನೋಡಿರ್ತೀರ. ಓಕೆ, ಎಷ್ಟೊಂದು ಸ್ಯಾಲ್ರಿ ಇದೆ ಅಂತಂದರೆ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನೀವು ಯೂಸ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸರಿ, ಮುಂದೆ ಪ್ರೊಸೆಸ್ ಏನಪ್ಪ ಅಂತಲೂ ಕೂಡ ಹೇಳಿದೆ ನಾನು. ಸೇಮ್ KCT ಯಾವ ರೀತಿ ಈಗ ನಡೀತದೆ ಕೌನ್ಸ್ಲಿಂಗು, ಅದರಲ್ಲಿ ನಿಮ್ಮದು ಕೂಡ ಪ್ರೊಸೆಸ್ ನಡೀತದೆ. ಇವಾಗ ರ್ಯಾಂಕನ್ನು ಜಸ್ಟ್ ಬಿಟ್ಟವ್ರೆ, ನಿಮ್ಗೆ ಇನ್ನೂ ಕೂಡ ಮುಂದೆ ಪ್ರೊಸೆಸ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರಬೇಕು, ನಿಮ್ಮದು ಕೂಡ ಆಪ್ಷನ್ ಎಂಟ್ರಿ ನಡೀಬೇಕು. ನೋಡೋಣ, ಇನ್ನೂ ಕೂಡ KEದಲ್ಲಿ ಇನ್ನೂ ಕೂಡ ಏನಾದರೂ ಅಪ್ಡೇಟ್ ಮುಂದೆ ಬಿಡ್ತಾರೆ. ಸದ್ಯಕ್ಕಂತೂ ಇಷ್ಟೇ. ನಿಮ್ಮ ರ್ಯಾಂಕ್ಗೆ ಎಷ್ಟು ಬಂದೈತೆ ಅಂತ ನೋಡ್ಕೊರಿ. ಆ್ಯಂಡ್ ರ್ಯಾಂಕ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದ್ರೆ ಅಂದರೆ BPT ಅಲರ್ಟ್ ಸೈನ್ಸು ಸಪ್ರೇಟಾಗಿ ರ್ಯಾಂಕ್ ಬಂದತ್ತ, ಆ್ಯಂಡ್ BPO ಅದ್ರದ್ದು ಸಪ್ರೇಟ್ ಬಂದತ್ತ. ಇದು ರೆಕಾರ್ಡ್ ಕೀಪ್ ರ್ಯಾಂಕ್ ಅಂದರೆ ಏನಂತ ಕೇಳ್ತಿದ್ರೆ ಇದಕ್ಕೆ ನಮಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸದ್ಯಕ್ಕಂತರೂ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ವರ್ಷ ಯಾವ ರೀತಿ ಬಿಡ್ತಾರೆ ಅಂತಂದರೆ ಈ ಮೂರ್ದು ಏನಿದೆ ನೋಡ್ರಿ, ಈಗ ಅಲರ್ಟ್ ಸೈನ್ಸ್ ಅಂದ ತಕ್ಷಣ ಮತ್ತು ಸಬ್ ಕೋರ್ಸಸ್ ಜಾಸ್ತಿ ಬರ್ತವೆ. ಆ್ಯಂಡ್ BPO ಅಂತ ತಕ್ಷಣ ಅದರಲ್ಲಿ 3 ಕೋರ್ಸಸ್ ಬರ್ತವೆ, ಆ್ಯಂಡ್ ಸಪ್ರೇಟ್ ಬರ್ತವೆ. ಬಟ್ ಎಲ್ಲ ಕೋರ್ಸ್ಗೆ ಏನು ಮಾಡ್ತಿದ್ರು ಅಂತಂದರೆ ಒಂದೇ ರ್ಯಾಂಕ್ನ ಬಿಟ್ಬಿಡ್ತಿದ್ರು. ಇಟ್ ಮೀನ್ಸ್ ಟು ಒನ್ ಇಯರ್ ಬ್ಯಾಕ್ ಏನಿತ್ತು ಅಂತಂದರೆ ಇದ್ರ BPT, BPO ಆ್ಯಂಡ್ ಅಲರ್ಟ್ ಸೈನ್ಸ್ ಜೊತೆಗೆ BS ನರ್ಸಿಂಗ್ ಕೂಡ ಅದರಲ್ಲೇ ಇತ್ತು. ಬಟ್ ಇವಾಗ BS ನರ್ಸಿಂಗ್ ಕೂಡ KCT ಮಾಡಿದ್ದಾರೆ ಫಾರ್ ದ ಡಿಮ್ಯಾಂಡ್ ಆಫ್ BS ನರ್ಸಿಂಗ್ ನೆನ್ಪಿಟ್ಕೋರಿ. ಆ್ಯಂಡ್ ಇವಾಗ ಸದ್ಯಕ್ಕಂತೂ ಈ 3 ಕೋರ್ಸಸ್ಗೆ ಇನ್ನೂ ಕೂಡ PUC ಪರ್ಸೆಂಟೇಜ್ ಮೇಲೆ ಐತೆ, ಹೇಳೋಕ್ಕಾಗಲ್ಲ. ಇನ್ನೂ 1 ವರ್ಷ 2 ವರ್ಷ ಆದ್ಮೇಲೆ ಇವಕ್ಕೂ ಕೂಡ KCT ಮಾಡ್ತಾರೆ, ಯಾಕಂದ್ರೆ ಇವು ಕೂಡ ಅಷ್ಟು ಡಿಮ್ಯಾಂಡ್ ಬರ್ತಾಯಿದೆ ಸದ್ಯಕ್ಕೀಗ. ಸರಿ, ಈಗಿಷ್ಟು ಕೂಡ ಅರ್ಥ ಆಯ್ತು ಅನ್ಕೊತೀನಿ. ಈಗ ಅಷ್ಟೊಂದು ರ್ಯಾಂಕ್ ಬಗ್ಗೆ ತಲೆ ಕೆಡ್ಸ್ಕೊಳ್ಕೊಬೇಡ್ರಿ. ಇದರಲ್ಲಿ ನಿಮ್ಮ ನೇಮ್ ಎತ್ತಾ, ಸದ್ಯಕ್ಕಂತೂ ನೇಮ್ ಎತ್ತಾ ಅಷ್ಟೇ ನೆನ್ಪಿಟ್ಕೋರಿ. ಈಗ ಈ ಒಂದು ಹೆಸರಲ್ಲಿ ಒಂದು PDF ಅಲ್ಲಿ ಒಂದು ನೇಮ್ ಇತ್ತಂತಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವ ರೀತಿ ನಿಮ್ಮದು ಒಂದು ರ್ಯಾಂಕ್ ಬರ್ತದೋ ಅದು ನಿಮಗೆ ಫೈನಲ್ ಆಗಿರ್ತದೆ. ಇದು ಸದ್ಯಕ್ಕಂತೂ ಟೆಂಪ್ರರಿ ಮೀನ್ಸ್ ತಾತ್ಕಾಲಿಕ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಇನ್ನೂ ಕೂಡ ಕಡೆಯಿಂದ ಏನೇನೆಲ್ಲ ಪ್ರೊಸೆಸ್ ಬರ್ತದೋ. ಆ್ಯಂಡ್ ನೆನ್ಪಿಟ್ಕೋಬೇಕು, KCT ಕೊಟ್ಟಿದ್ದಾರೆ ನಿಮಗೆ KCT ಬಿಟ್ಟು ಸಪ್ರೇಟಾಗಿ ಏನು ಕಟ್ಟಿಲ್ಲ. KCT ಅಂದರೆ UGCET 2024 ಅಂತ ಏನು ಕಾಣಿಸ್ತಿದ್ದೋ KEದಲ್ಲಿ ಅದೇ ಬಾರಲ್ಲೇ ಕೂಡ ನಿಮ್ಮದು ಕೂಡ ಬಂದೈತೆ ಅಂದರೆ ನಿಮ್ಮದು UGCETಯಲ್ಲೇ ನಿಮ್ಮದು ಕೂಡ ಕೌನ್ಸ್ಲಿಂಗ್ ನಡೀತಂತ ಅರ್ಥ. ಅಂದರೆ ನಿಮ್ಮ ಸಪ್ರೇಟ್ ನಡೆಯಲ್ಲ ಅಂತ ಒಂದು ಕನ್ಫರ್ಮೇಷನ್ ಗೊತ್ತಾಯಿತು. ಸೊ ಹಂಗಾಗಿಬಿಟ್ಟು UGCETದು ಏನೇನೆಲ್ಲ ನಡೀತದೋ ನೀವು ಕೂಡ ಅದನ್ನು ಫಾಲೋ ಅಪ್ ಮಾಡಬೇಕು. ಸೊ ಹಂಗಾಗಿಬಿಟ್ಟು ಯಾವುದೇ ಥರ ಅಪ್ಡೇಟ್ ಮಿಸ್ ಮಾಡೋಕೆ ಹೋಗ್ಕೊಬೇಡ್ರಿ ಯಾರೆಲ್ಲ. ಯಾಕಂತಂದರೆ ನಿಮಗೆ ಪದೇ ಏನು ಕೇಳ್ತೀನಿ ಅಂತಂದರೆ, ಇವಾಗ ಬಿಡ್ತೀರಾ ಮುಂದೆ ಕೇಳ್ಕೊತೀರ, ಅಣ್ಣ ನಮಗೆ ಅವಾಗ ನೋಡ್ಕೊಳ್ಳಿಲ್ಲ, ಅವಾಗ ನೋಡಿದರೆ ನಮಗೆಲ್ಲರೂ ಕೂಡ ಚೆನ್ನಾಗಿರ್ತದೆ, ಬಟ್ ಇವಾಗ ಲೇಟ್ ಆಗಿಬಿಡುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಅಡ್ಮಿಷನ್ ಮುಗಿದಾದ್ಮೇಲೆ ಕೆಲವೊಂದಿಷ್ಟು ಹುಡುಗರು ಬರ್ತಾರೆ. ಸೊ ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಾವೆಲ್ಲ ಅಪ್ಡೇಟ್ ಕೊಡ್ತಾಯಿದ್ರು ಅವನ್ನೆಲ್ಲನೂ ಕೂಡ ಕರೆಕ್ಟಾಗಿ ನಾನು ನಿಮ್ಗೆ 1x ಸ್ಪೀಡ್ ಒಂದು ಕೇಳ್ರಿ ಅಂತ ಯಾವತ್ತೂ ಹೇಳಲ್ಲ. ಓಕೆ, 2x ಸ್ಪೀಡ್ ಒಂದಾದ್ರೂ ಕೇಳ್ರಿ, ನನ್ನ ಅರ್ಥ ಆಗುತ್ತೆ ನಾನು ಮಾತಾಡೋದು, ಯಾಕಂದರೆ ಸ್ಲೋ ಆಗಿ ಮಾತಾಡಿರ್ತೀನಿ. ಸೊ 2x ಸ್ಪೀಡ್ ಒಂದು ಮಾತಾಡಿದ್ರು ಕೇಳಿದ್ರು ಕೂಡ ನಿಮಗೆ ಅರ್ಥ ಆಗುತ್ತೆ. ಓಕೆ, ನಾನು ಮಾತಾಡೋದೇ ಕನ್ನಡದಲ್ಲಿ ಮಾತಾಡಿರ್ತೀನಿ. ಸರಿ, ಇದೇ ರೀತಿ ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ನಿಮಗೆ ಕನ್ಫ್ಯೂಷನ್ ಎಲ್ಲಿತ್ತಂತಂದರೆ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ, ನಾನು ಫ್ರೀ ಇದ್ದಾಗ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಪದೇ ಹಾಕ್ಬಿಡ್ರಿ, ಯಾಕಂತಂದರೆ ನಾನು ಕೂಡ ಕಾಲೇಜ್ ನಿಮ್ಮ ಥರನೂ ಒಬ್ಬ ಸ್ಟೂಡೆಂಟ್ಸು. ಬಟ್ ಇವಾಗ ನಾನು ಸದ್ಯಕ್ಕೆ 3rd ಇಯರ್ ಇದ್ದೀನಿ. 3rd ಇಯರ್ ಇದ್ದೀನಿ ಕಾರಣ ಸ್ವಲ್ಪ ನನಗೂ ಕೂಡ ಬೆಳಗ್ಗಿಂದ ಸಾಯಂಕಾಲ ಸ್ವಲ್ಪ ಹಾಸ್ಪಿಟಲ್ ಡ್ಯೂಟಿ ಕೂಡ ಇರ್ತದೆ. ಡ್ಯೂಟಿ ಮುಗಿಸ್ಕೊಂಡು ಕಾಲೇಜೆಲ್ಲ ಮಾಡ್ಕೊಂಡು ಟೈರ್ಡ್ ಆಗಿರ್ತದೆ. ಸ್ವಲ್ಪ ಬಿಡುವಿದ್ದಾಗ ನಿಮಗೆ ಈ ಥರ ತಿಳಿಸುವಂಥ ಪ್ರಯತ್ನ ಮಾಡ್ತಿರ್ತೀನಿ. ಅವಾಗ ಫ್ರೀ ಆದಾಗ ಕೂಡ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ಅದ್ರ ಬಗ್ಗೆ ವರಿಬೇಡ. ಸರಿ, ಸಾಧ್ಯ ಆದರೆ ಇನ್ನೂ ಕೂಡ ಏನಾದರೂ ಮುಖಾಂತರ ಅಪ್ಡೇಟ್ ಬಂದಾಗ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಿರ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.